ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೆನ್ನಲ್ಲೇ ನೀಟ್ ಪ್ರತಿಭಟನೆ ವಾಪಸ್, ಕಾಕ್ರೋಚ್ನ ಮಾಸ್ಟರ್ ಪ್ಲಾನ್ ಕೊನೆಗೂ ಬಹಿರಂಗ. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಜುಲೈ 24ರಂದು ಸೋನಂ ವಾಂಗ್ಚುಕ್ ಅವರು ತಮ್ಮ 26 ದಿನಗಳ ಸುದೀರ್ಘವಾದಂಥ ಅಮರಣಾಂತ ಉಪವಾಸ ಕೈಬಿಟ್ಟ ನಂತರ ಎಲ್ಲೋ ಒಂದು ಕಡೆ BJPಗೆ ಗೆಲುವಾಯಿತು, ಎಲ್ಲೋ ಒಂದು ಕಡೆ ಕಾಕ್ರೋಚ್ ಪಾರ್ಟಿ ಹಿನ್ನಡೆ ಆಯ್ತಾ ಎನ್ನುವಂಥ ಮಾತುಗಳು ಕೇಳಿ ಬಂದರ ಬೆನ್ನಲ್ಲೇ ನಿನ್ನೆ ಆದಂಥ ಮೆಗಾ ಡೆವಲಪ್ಮೆಂಟಲ್ಲಿ ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಪಡ್ಕೊಂಡ್ರು. ಅವರ ಹುದ್ದೆಗೆ ಇದೀಗ ನಮ್ಮ ಕರ್ನಾಟಕದ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಶಿಕ್ಷಣ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇಲ್ಲಿ ಯಾಕೆ ಕಾಕ್ರೋಚ್ ಪಾರ್ಟಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನಂತರ ಪ್ರತಿಭಟನೆಯನ್ನು ವಾಪಸ್ ಪಡ್ಕೊಳ್ತು? ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟರು. ಅದಾದ ಕೆಲವೇ ಹೊತ್ತಿನಲ್ಲಿ ಕೇಂದ್ರ ಸಚಿವರ ಜೊತೆ ಮಾತನಾಡಿದಂಥ CJP ನಿಯೋಗ ಒಂದು ಘೋಷಣೆಯನ್ನು ಮಾಡ್ತು. ಅದೇನೆಂದರೆ, ನಾವು ಕೂಡ ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ, ಇದೀಗ ಆ ಪ್ರತಿಭಟನೆಯನ್ನು ವಾಪಸ್ ಪಡ್ಕೊಳ್ತಾ ಇದ್ದೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದಾಗ ಇಲ್ಲಿ ಎರಡು ವಿಷಯಗಳು ದೊಡ್ಡ ಚರ್ಚೆಗೆ ಬಂದವು. ಅದೇನೆಂದರೆ, ಈ CJPಯ ಪ್ರತಿಭಟನೆ, ಈ ಜಿರಳೆಯ ಪ್ರತಿಭಟನೆ ವಾಪಸ್ ಪಡ್ಕೊಳ್ಳುವಲ್ಲಿ ಏನಾದರೂ ಕೇಂದ್ರ BJP ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಎನ್ನುವಂಥ ಒಂದು ಚರ್ಚೆ. ಎರಡನೇದಾಗಿ, ಯಾಕೆ ಕಾಕ್ರೋಚ್ ಪಾರ್ಟಿ ಇಷ್ಟು ದೊಡ್ಡದಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಸಡನ್ ಆಗಿ ಯಾಕೆ ವಾಪಸ್ ಪಡ್ಕೊಳ್ತೇವೆ ಅನ್ನುವಂಥ ಎರಡನೇ ಚರ್ಚೆ. ಒಂದನೇ ಚರ್ಚೆ, ಇದೀಗ ಬೇಡ, ಅದು BJP ಮಾಸ್ಟರ್ ಪ್ಲ್ಯಾನು, ಮೋದಿಯ ಒಂದು ಮುಂದಿನ ಉದ್ದೇಶವೋ ಅಥವಾ ಚಾಣಕ್ಯನ ಒಂದು ಬೇರೆ ಥರದ ರಾಜತಾಂತ್ರಿಕ ವ್ಯವಸ್ಥೆಯೋ, ಅದು ಬೇರೆ ಪ್ರಶ್ನೆ. ಆದರೆ ಈಗ ಚರ್ಚೆ ಆಗ್ತಾ ಇರುವಂಥ, ಚರ್ಚೆ ಮಾಡಬೇಕಾಗಿರುವಂಥದ್ದು, ಯಾಕೆ ಜಿರ್ಲೆ ಪಾರ್ಟಿ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಸಡನ್ನಾಗಿ ಪ್ರತಿಭಟನೆಯನ್ನು ವಾಪಸ್ ಪಡ್ಕೊಳ್ತು? ಕೇವಲ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಸಾಕಾಯ್ತಾ, ಅಥವಾ ನೀಟ್ನಲ್ಲಿ ಆದಂಥ ಒಂದು ಅಕ್ರಮ ಕರ್ಮಕಾಂಡ ಬಯಲೇ ಗೆಳೆಯುವಂಥ ಉದ್ದೇಶ ಬೇಡವಾಗಿತ್ತಾ ಎನ್ನುವಂಥ ಚರ್ಚೆ ಇದೀಗ ದೊಡ್ಡದಾಗಿ ಮಾಡ್ತಾ ಇದೆ. ಆದರೆ ಒಂದು ಹಂತಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಈ ಪ್ರತಿಭಟನೆಯನ್ನು ವಾಪಸ್ ಪಡ್ಕೊಳ್ಳೇಬೇಕಿತ್ತು. ಆ ಮಟ್ಟಕ್ಕೆ ಇದೀಗ ಗೆದ್ದು ಬಿಗಿದೆ ಕಾಕ್ರೋಚ್ ಜನತಾ ಪಾರ್ಟಿ. ರಾಜಕಾರಣದಲ್ಲಿ ತುಂಬ ಮೇಧಾವಿಯಾಗಿದ್ರೂ ಕೂಡ, ಅಥವಾ ಯುವ ಸಮುದಾಯದಲ್ಲಿ ರೊಚ್ಚಿಗೆಬ್ಬಿಸಿ ತಾನು ಗೆದ್ದು ಬಂದರೂ ಕೂಡ ಮುಂದಿನ ಎರಡನೇ ಹಂತಕ್ಕೆ ಹೋಗೋದು ಭಾರಿ ಕಷ್ಟ ಆಗುತ್ತೆ. ಒಂದು ಸಲ ವೇವ್ನಲ್ಲಿ ಹೇಗಾದರೂ ಬಟ್ ಗೆದ್ದು ಬರ್ಬೋದು, ಆದರೆ ಎರಡನೇ ಸಲ ಗೆದ್ದು ಬರೋದಿದ್ದಿಲ್ಲ, ಅದು ದೊಡ್ಡ ಮಟ್ಟಿನ ಸವಾಲಾಗುತ್ತೆ. ನಾವು ತಮಿಳುನಾಡಿನಲ್ಲಿ ವಿಜಯ್ ಅವರು ಒಂದು ವೇವ್ನಲ್ಲಿ ಗೆದ್ದು ಬಂದರು, ಆದರೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನುವಂಥ ಸವಾಲು ಇದೀಗ ಯಕ್ಷ ಪ್ರಶ್ನೆ. ಅಂಥದ್ದೇ ಒಂದು ರಾಜಕಾರಣದಲ್ಲಿ ಇದೀಗ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಅಲೆಯಲ್ಲಿ ಗೆದ್ದು ಬೀಗಿದೆ. ಆ ಗೆಲುವಿನ ಒಂದು ಸುಳಿ ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ಕೂಡಲೇ ನೀಟ್ ಪರೀಕ್ಷೆ ಸರಿಯಾಗುತ್ತಾ, ಅದು ಬೇರೆ ಪ್ರಶ್ನೆ. ಆದರೆ ನೀಟ್ ಪರೀಕ್ಷೆಯಲ್ಲಿ ಫೇಲ್ ಆದಂಥ ಅಥವಾ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಿಕ್ಕೆ ಫೇಲ್ ಆದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದು BJPಯ ಮೊದಲ ವಿಕೆಟ್ ಇಂದು 12 ವರ್ಷದಲ್ಲಿ ಅಂತ ಹೇಳ್ಬೋದು. ಯಾಕೆ ಕಾಕ್ರೋಚ್ ಜನತಾ ಪಾರ್ಟಿ ಈ ಪ್ರತಿಭಟನೆಯನ್ನು ವಾಪಸ್ ಪಡ್ಕೊಳ್ಳೇಬೇಕಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ, ಕಾಕ್ರೋಚ್ ಪಾರ್ಟಿ ಹುಟ್ಟುಕೊಂಡಿದ್ದು ಮೇ 16, 2026ರಂದು. ಮೇ 26, ಜೂನ್ 26, ಜುಲೈ 26. ಕೇವಲ ಮೇ 16ರಿಂದ ಜುಲೈ 26ರ ಒಳಗಡೆ ಇದೀಗ ಒಂದು ವಿಕೆಟನ್ನು ಕೆಡವಿದೆ. ಇದೀಗ ಜಿರ್ಲೆ ಟೈಮ್ ಬೇಕು, ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡಲಿಕ್ಕೆ ಟೈಮ್ ಬೇಕು. ಹೀಗಾಗಿ ಜಿರ್ಲೆ ಪಾರ್ಟಿ ತನ್ನ ಪ್ರತಿಭಟನೆಯನ್ನು ವಾಪಸ್ ಪಡ್ಕೊಂಡು ಮುಂದಿನ ಮಾಸ್ಟರ್ ಪ್ಲಾನ್ಗಾಗಿ ರೆಡಿ ಆಗ್ತಾ ಇದೆ. ಜಿರ್ಲೆ ಪಾರ್ಟಿ ಹುಟ್ಕೊಂಡ ಡೇಟ್ ಯಾವಾಗಂದರೆ ಇದೇ ಮೇ 16ರಂದು. ಮೇ 15ರಂದು ಕೇಂದ್ರ ಅಂದರೆ ಸುಪ್ರೀಂ ಕೋರ್ಟ್ CJI ಆಗಿರುವಂಥ ಸೂರ್ಯಕಾಂತ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಕೆಲವೊಬ್ಬರು ಪ್ಯಾರಾಸೈಟ್ ಇದ್ದಂಗೆ, ಕೆಲವೊಬ್ಬರು ಜಿರ್ಲೆ ಇದ್ದಂಗೆ, ಅವ್ರಿಗೆ ಕ್ಯಾಲ್ಸ್ ಇರಲ್ಲ, ಕೆಲವೊಬ್ಬರು RTI ಕಾರ್ಯಕರ್ತರಾಗಿ ಈ ದಾಳಿಯನ್ನು ಮಾಡ್ತಾರೆ ಮತ್ತು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಎನ್ನುವಂಥ ಹೇಳಿಕೆ ಕೊಟ್ಟ ನಂತರ ಯುವಕರಿಗೆ ಮತ್ತು ನಿರುದ್ಯೋಗಿಗಳಿಗೆ ಅವಮಾನ ಆಗಿದೆ ಅನ್ನುವಂಥ ದೃಷ್ಟಿಯಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಭಿಜಿತ್ ದಿಬ್ಕೆ ಅವರು ಮೇ 16ರಂದು ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವಂಥ ಪಾರ್ಟಿಯನ್ನು ಕಟ್ಟಿ ಅದನ್ನು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಇಡೀ ದೇಶದಾದ್ಯಂತ ಹರಡ್ತಾರೆ. ಕೇವಲ 24 ಗಂಟೆಗಳಲ್ಲಿ ಸುಮಾರು 2 ಕೋಟಿ ಜನರನ್ನು ತಲುಪುತ್ತೆ. 2 ಕೋಟಿ ಜನರು ಫಾಲೋವರ್ಸ್ ಆಗ್ತಾರೆ. ಇಲ್ಲಿಯ ತನಕ ಕಾಕ್ರೋಚ್ ಜನತಾ ಪಾರ್ಟಿಯ ಫಾಲೋವರ್ ಸಂಖ್ಯೆ 26.8 ಮಿಲಿಯನ್ಸ್ ಅಂತ ಹೇಳ್ಬೋದು. ನಮ್ಮ ಒಂದು ಅಚ್ಚ ಕನ್ನಡದಲ್ಲಿ 2,68,00,000 ಜನ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಫಾಲೋ ಮಾಡ್ತಾ ಇದ್ದಾರೆ. ಫಾಲೋ ಮಾಡಿದ ನಂತರ ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶದಂತ ಸದ್ದನ್ನು ಮಾಡುತ್ತೆ ಮತ್ತು ಮೊದಲಿಗಾಗಿ ಅವರು ಮಾಡಿದಂಥ ಒಂದು ಹೋರಾಟ ಅಂದರೆ
ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ವಿರುದ್ಧ ಅವರು ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡುವಂಥ ಒಂದು ಪ್ಲಾನ್ ಮಾಡ್ಕೋತಾರೆ. ಅಲ್ಲಿ ತನಕ ಅಭಿಜಿತ್ ದಿಬ್ಕೆ ಮತ್ತು ಅವರ ಒಂದು ತಂಡ ಬೇರೆ ಬೇರೆ ಕಡೆ ಇರುತ್ತೆ. ನೋಡಿ ಅವರ ಒಂದು ಪ್ಲ್ಯಾನ್ ಹೇಗಿರುತ್ತೆ ಅಂದರೆ ಜೂನ್ 6ಕ್ಕೆ ಅವರು ಜಂತರ್ ಮಂತರ್ನಲ್ಲಿ ತಾವು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಒಂದು ದೊಡ್ಡದಾದಂಥ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಮಾಡ್ತಾರೆ. ಜೂನ್ 5ಕ್ಕೆ ಅವರು ಭಾರತಕ್ಕೆ ಬರ್ತಾರೆ. ಯಾವ ಲೆವೆಲಿಗೆ ಹವಾ ಇರುತ್ತೆ ಅಂದರೆ 2 ಕೋಟಿ ಜನ ಫಾಲೋವರ್ಸ್ ಇದ್ದಂತೆ 20 ಮಿಲಿಯನ್ಸ್ ಫಾಲೋವರ್ಸ್ ಇದ್ದಾರೆ. ಅವ್ರು ಏನು ಬೇಕಾದರೂ ಮಾಡ್ಬೋದು ಮತ್ತು 20 ಮಿಲಿಯನ್ ಜನ ಕೂಡ ಯುವಕರಾಗಿದ್ದಾರೆ. ಹಾಗಾಗಿ ಇಡೀ ದೇಶದಾದ್ಯಂತ ಪ್ರತಿಭಟನೆ ಜಾಸ್ತಿ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಅವರು ಜಂತರ್ ಮಂತರ್ನಲ್ಲಿ ಪರ್ಮಿಷನ್ ಕೂಡ ಕೇಳಲ್ಲ. ವಿತೌಟ್ ಪರ್ಮಿಷನ್ ನಮ್ಮ ದೆಹಲಿ ಪೊಲೀಸರು ದೆಹಲಿಯ ಏರ್ಪೋರ್ಟಿಗೆ ಬಂದಂಥ ಅಂದರೆ ಜೂನ್ 5ಕ್ಕೆ ದೆಹಲಿ ಏರ್ಪೋರ್ಟ್ಗೆ ಬಂದಂಥ ಇದೇ ಅಭಿಜಿತ್ ದಿಬ್ಕೆ ಅವರಿಗೆ ಪರ್ಮಿಷನ್ ಲೆಟರನ್ನು, ಅಂದರೆ ನೀವು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ಬೋದು ಎನ್ನುವಂಥ ಒಂದು ಪರ್ಮಿಷನ್ ಲೆಟರನ್ನು ದೆಹಲಿಯ ಪೊಲೀಸರು ಏರ್ಪೋರ್ಟ್ಗೆ ಹೋಗಿ ಕೊಟ್ಟಿದ್ದಾರೆ ಅಂತ ಮಾತು ಇದೀಗ ದೊಡ್ಡ ಸದ್ದನ್ನು ಮಾಡ್ತಿದೆ. ಕೇವಲ 1 ದಿನಕ್ಕೆ ಕೊಟ್ಟಂಥ ಒಂದು ಪರ್ಮಿಷನ್ ಲೆಟರ್ ಟಿಲ್ ಟುಡೇ ರಿನ್ಯೂವಲ್ ಆಗಿದೆಯಾ ಇಲ್ವಾ ಎನ್ನುವಂಥ ಸುದ್ದಿ ಯಾರು ಕೂಡ ಕೊಡ್ತಾ ಇಲ್ಲ. ಸ್ವತಃ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಅದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ದೆಹಲಿ ಪೊಲೀಸರು ಕೂಡ ಮನಸ್ಸಿಲ್ಲ ಆಗಿತ್ತು. ಇದು ಕೇಂದ್ರದ ಒಂದು ಮಾಸ್ಟರ್ ಪ್ಲ್ಯಾನ್ ಆಗಿತ್ತು ಕೂಡ ಎನ್ನುವುದು ಕೂಡ ಇದೀಗ ದೊಡ್ಡ ಚರ್ಚೆ ಆಗ್ತಿದೆ. ನೋಡಿ ಜೂನ್ 5ಕ್ಕೆ ಅವರು ಇಂಡಿಯಾಕ್ಕೆ ಬರ್ತಾರೆ. ಜೂನ್ 6ಕ್ಕೆ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಜೂನ್ 28ರ ಸುಮಾರಿಗೆ ಗಾಂಧಿಯ ಪ್ರತಿವಾದಿ, ಗಾಂಧಿಯ ತದ್ರೂಪಿ ಮತ್ತು ಆಧುನಿಕ ಗಾಂಧಿ ಎನ್ನುವಂಥ ಹೆಸರನ್ನು ಪಡ್ಕೊಂಡಿರುವಂಥ ಸೋನಮ್ ವಾಂಗ್ಚುಕ್ ಅವರು ಜೂನ್ 28ಕ್ಕೆ ಜಂತರ್ ಮಂತರ್ನಲ್ಲಿ ನೈತಿಕ ಸಪೋರ್ಟ್ಗೋಸ್ಕರ ಕಾಕ್ರೋಚ್ ಪಾರ್ಟಿಯವರಿಗೆ ಒಂದು ಬೆಂಬಲ ಕೊಡ್ತಾ ತಾನು ಅಮರಣಾಂತ ಉಪವಾಸವನ್ನು ಮಾಡ್ತೇನೆ ಮತ್ತು ನೀಟ್ ಅಕ್ರಮ ಕರ್ಮಕಾಂಡದಲ್ಲಿ ಭಾಗಿಯಾಗಿರುವಂಥ ನೈತಿಕ ಹೊಣೆಯನ್ನು ಹೊತ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಮತ್ತು ನೀಟ್ ಪರೀಕ್ಷೆಯ ವಿರುದ್ಧ, ಅಂದರೆ ನೀಟ್ ಪರೀಕ್ಷೆಯ ಅಕ್ರಮದಲ್ಲಿ ಸೋತಂತ ಅಥವಾ ಸಾವನ್ನಪ್ಪಿದಂಥ 21 ಜನರಿಗೆ 1 ಕೋಟಿ ಕೊಡಬೇಕು. ಜೊತೆಗೆ ಕೆಲವೊಂದು ಬೇಡಿಕೆಯನ್ನು ಇಟ್ಕೊಂಡು ಅವರು ಪ್ರತಿಭಟನೆಯನ್ನು ಮಾಡಿದ್ರು. ಮೊದಲ ಹಂತದಲ್ಲಿ ಜೂನ್ 28ರಿಂದ ಸ್ಟಾರ್ಟ್ ಆದಂಥ ಒಂದು ಗಂಭೀರವಾದಂಥ ಒಂದು ಉಪವಾಸ ಸತ್ಯಾಗ್ರಹ ಆಯಿತು. ಕಾಲಕ್ರಮೇಣ ಸ್ವಲ್ಪ ದೊಡ್ಡದಾಗಿ ಬಂತು. ಕಾಕ್ರೋಚ್ ಪಾರ್ಟಿಯವರು ಸ್ವಲ್ಪ ನೈತಿಕ ಸಪೋರ್ಟನ್ನು ಮಾಡಿದ್ರು. ಅಲ್ಲಿ ಯಾರು ಬಂದರು, ಅಲ್ಲಿ ಯಾರು ಫುಡ್ ಸಪ್ಲೈ ಮಾಡಿದ್ರು, ಯಾರು ವಾಟರ್ ಬಾಟಲ್ ಕೊಟ್ಟರು, ಅಲ್ಲಿ ಯಾರು ಆ್ಯಕ್ಚುಲಿ ಭಾಗವಹಿಸ್ತಾರೆ ಅದೆಲ್ಲ ಬೇರೆ ಬೇರೆ ವಿಷಯ. ಆದರೆ ಮೇನ್ ಪಾಯಿಂಟ್ಸನ್ನು ಹೇಳೋದಾದರೆ ಜೂನ್ 28ಕ್ಕೆ ಇದೇ ಸೋನಮ್ ವಾಂಗ್ಚುಕ್ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಒಂದು 10 ದಿನಗಳ ನಂತರ ಕೇಂದ್ರ ನಿಯೋಗ ಕೂಡ ಭೇಟಿಯಾಗುವಂಥ ಪ್ರಯತ್ನ ಮಾಡುತ್ತೆ. ಅದರ ಜೊತೆಗೆ ಸೋನಮ್ ವಾಂಗ್ಚುಕ್ ಅವರ ಆರೋಗ್ಯ ಪರಿಸ್ಥಿತಿ ಕೂಡ ಹದಗೆಡಲಿಕ್ಕೆ ಬರುತ್ತೆ. ಒಂದ್ಸಲ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ ಮತ್ತು ಅದ ನಂತರ ಅವರು ವಾಪಸ್ ಮತ್ತೆ ಅಮರಣಾಂತ ಉಪವಾಸಕ್ಕೆ ಬರ್ತಾರೆ. ಅವರಿಗೆ ನೈತಿಕ ಬೆಂಬಲವಂತೆ ಅಥವಾ ಇವರು ಅವರಿಗೆ ನೈತಿಕ ಬೆಂಬಲವಂತೆ ಕಾಕ್ರೋಚ್ ಜನತಾ ಪಾರ್ಟಿ ದೆಹಲಿಯೇ ಮಾತ್ರವಲ್ಲದೆ ಇಡೀ ದೇಶದಾದ್ಯಂತ ಹರಿಯಾಣ ಆಗಿರ್ಬೋದು, ಆಸಾಮ್ ಆಗಿರ್ಬೋದು, ಒಡಿಸ್ಸಾ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಕೇರಳ ಆಗಿರ್ಬೋದು, ನಮ್ಮ ಕರ್ನಾಟಕದ ಫ್ರೀಡಮ್ ಪಾರ್ಕ್ ಆಗಿರ್ಬೋದು, ಎಲ್ಲ ಕಡೆ ಸಾವಿರ ಸಂಖ್ಯೆಯಲ್ಲಿ ಮುಖ್ಯವಾಗಿ ಮಹಿಳೆಯರು ನೀಟ್ ಅಕ್ರಮದ ವಿರುದ್ಧ ಹೋರಾಡಲಿಕ್ಕೆ ಬೀದಿಗೆ ಇಳಿದಿರ್ತಾರೆ. ಆದರೆ ಜುಲೈ 20ಕ್ಕೆ ಏನಾಗುತ್ತಂದರೆ ಈ ಹೋರಾಟಗಾರರು ದೆಹಲಿಯ ಈ ಪಾರ್ಲಿಮೆಂಟ್ ಚಲೋ ಎನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಪಾರ್ಲಿಮೆಂಟ್ ಚಲೋ ಮಾಡಿದಾಗ ಅಲ್ಲಿ ಗಲಭೆ ಆಗುತ್ತೆ. ಒಂದು ಕಡೆ ಕಾಕ್ರೋಚ್ ಪಾರ್ಟಿಯ ಯುವಕರು ಅಥವಾ ಪ್ರತಿಭಟನೆಯಲ್ಲಿ ಜಂತರ್ ಮಂತರ್ನಲ್ಲಿ ಭಾಗವಹಿಸಿದ ಯುವಕರು ಪೊಲೀಸರ ಮೇಲೆ ದಾಳಿ ಮಾಡ್ತಾರೆ. ಒಂದು ಕಡೆ ಪೊಲೀಸರು ಕೂಡ ಈ ಹುಡುಗರ ಮೇಲೆ ದಾಳಿ ಮಾಡ್ತಾರೆ. ಅಷ್ಟಕ್ಕೆ ಜುಲೈ 20, ಜುಲೈ 21, ಜುಲೈ 22ಕ್ಕೆ ದೇಶದ ಎಲ್ಲೆಡೆ ಹಿಂಸಾಚಾರದ ರೂಪವನ್ನು ತಾಳುವಂಥ ಒಂದು ಹಂತಕ್ಕೆ ಹೋಗುತ್ತೆ ಇದೇ ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಪ್ರತಿಭಟನೆ. ಪೊಲೀಸರು ಪ್ರತಿಭಟನೆಯನ್ನು ನಿಗ್ರಹ ಮಾಡಲಿಕ್ಕೆ ಏನು ಬೇಕು ಅದನ್ನು ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಕೆಲವೊಂದು ವಾಕ್ಯಗಳು ಕಾಕ್ರೋಚ್ ಪಾರ್ಟಿಗೆ ಅಥವಾ ಅವರ ಅಜೆಂಡಕ್ಕೆ ತಲೆನೋವಾಗಿ ಬಂತು. ಅದು ಬ್ಯಾನ್ RSS ಅಂತಾಗಿರ್ಬೋದು, ಅಥವಾ ಉಮರ್ ಖಾಲಿದ್ ರಿಲೀಸ್ ಮಾಡಿ ಅಂತ ಆಗಿರ್ಬೋದು, ಅಸ್ಸಾಮನ್ನು ದೇಶದಿಂದ ಸಪ್ರೇಟ್ ಮಾಡಿ ಅಂತ ಆಗಿರ್ಬೋದು, ಜೊತೆಗೆ 370 ಆರ್ಟಿಕಲ್ ವಿಚಾರವಾಗಿರ್ಬೋದು, ಅಥವಾ FCRA ಎನ್ನುವಂಥ ಒಂದು ಕಾನೂನನ್ನು ತಿದ್ದುಪಡಿ ಮಾಡಬೇಕೆನ್ನುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಈ ಕಾಕ್ರೋಚ್ ಪಾರ್ಟಿಗೆ ತಲೆನೋವು ತಂದೊಡ್ಡಿದ್ದು ಈ ಪ್ರತಿಭಟನೆಯನ್ನು ಒಂದು ಹಂತಕ್ಕೆ ವಾಪಸ್ ಪಡ್ಕೊಳ್ಳೇಬೇಕಂತ ಅನಿವಾರ್ಯತೆಗೆ ಬಂದು ತಲುಪಿದ್ದು ಅಂದರೆ ಇದು ಅತಿಶಯೋಕ್ತಿ ಅಲ್ಲ. ಯಾಕಂದರೆ ಕಾಕ್ರೋಚ್ ಪಾರ್ಟಿ ಈ ಹಂತದಲ್ಲಿ ಪ್ರತಿಭಟನೆಯನ್ನು ವಾಪಸ್ ಪಡ್ಕೊಳ್ಳೇಬೇಕಿತ್ತು. ಇಲ್ಲಾಂದರೆ ಮುಂದಿನ ಹಂತಕ್ಕೆ, ಮುಂದಿನ ಪ್ಲ್ಯಾನ್ಗೆ ದೊಡ್ಡದಂತ ಹೊಡೆತ ಕೊಡುವಂಥ ಸಾಧ್ಯತೆ ಇತ್ತು. ಆ ಲೆಕ್ಕದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕರಾದಂಥ ಅಭಿಜಿತ್ ದಿಬ್ಕೆ ಒಂದು ಹಂತಕ್ಕೆ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಕೇವಲ ಯುವಕರಾಗಿರ್ಬೋದು, ರಾಜಕಾರಣದಲ್ಲಿ ಅನುಭವ ಇಲ್ಲದಿರ್ಬೋದು, ಆದರೆ ಈಗ ತೆಗೆದುಕೊಂಡಂಥ ನಿರ್ಧಾರ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮುಂದೆ BJPಗೆ ತಲೆನೋವಾಗುತ್ತಾ ಅಥವಾ ಕಾಂಗ್ರೆಸ್ ತಲೆನೋವಾಗುತ್ತಾ ಗೊತ್ತಿಲ್ಲ. ಆದರೆ ಒಂದು ರಾಷ್ಟ್ರೀಯ ಪಾರ್ಟಿಗೆ ದೊಡ್ಡ ತಲೆನೋವಂತೂ ಆಗಬಹುದು. ಯಾಕಂದರೆ ನಾನು ಕೂಡ ಕೇಳ್ಪಟ್ಟಂತೆ ಒಂದು ವೇಳೆ ಕಾಕ್ರೋಚ್ ಜನತಾ ಪಾರ್ಟಿ 3ನೇ ಎಂಟಿಟಿಯಾಗಿ ಪೊಲಿಟಿಕಲ್ ಪಾರ್ಟಿಯಾಗಿ ಬಂದುಬಿಟ್ರೆ ಅದು ಕಾಂಗ್ರೆಸ್ನ ಓಟನ್ನು
ಸೆಳೆಯಬಹುದು. ಈ ಮುಖಾಂತರ BJPಗೂ ಕೂಡ ಅನುಕೂಲವಾಗಬಹುದು ಎನ್ನುವಂಥ ಮಾತು ಕೇಳಿಬರ್ತಾ ಇದ್ರೆ, ಮತ್ತೊಂದು ಕಡೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಕಾಂಗ್ರೆಸ್ಸನ್ನು ಮುಳುಗಿಸೋದ್ರ ಜೊತೆಗೆ BJPಗಿಂತ ದೊಡ್ಡ ಪಾರ್ಟಿಗೆ ಬರಬಹುದು ಎನ್ನುವಂಥ ಲೆಕ್ಕಾಚಾರ ಮಾತನಾಡ್ಕೋತಿದ್ರೆ, ನಾನು ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬರು ಮಾತನಾಡಿದಾಗ, ಇಲ್ಲ ಕಾಂಗ್ರೆಸ್ ಬರಬೇಕು, ಜೊತೆಗೆ ಈ CJP ಪಾರ್ಟಿ ಪೊಲಿಟಿಕಲ್ ಬಂದುಬಿಟ್ರೆ ಅದು BJPಗೆ ಲಾಭ ಆಗುತ್ತೆ, ಯಾಕಂದರೆ ಕಾಂಗ್ರೆಸ್ನ ಮತವನ್ನು ಸಳ್ಕೊಂಡು ಅದು ನೇರವಾಗಿ BJPಗೆ ಸಪೋರ್ಟ್ ಮಾಡ್ತೇನೆ ಅಂತ ಮಾತು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇವೆಲ್ಲವನ್ನು ಬಿಟ್ಟು ಕಾಕ್ರೋಚ್ ಪಾರ್ಟಿ ಯಾಕೆ ನಿನ್ನೆ ಈ ಒಂದು ಪ್ರತಿಭಟನೆಯನ್ನು ಒಂದು ಹಂತಕ್ಕೆ ಕೈ ಬಿಡುತ್ತೆ ಅನ್ನೋದಕ್ಕೆ ಹೋರಾಟದಲ್ಲಿ ಆದಂಥ ಕೆಲವೊಂದು ಎಡವಟ್ಟುಗಳು, ಯಾರೋ ಬಂದು ಸೇರಿಕೊಂಡ್ರು, ಯಾರೋ ಬಂದು ಏನೋ ಕೂಗಿದ್ರು, ಯಾರೋ ಬಂದು ವಾಟರ್ ಬಾಟಲ್ ಕೊಟ್ಟರು, ಯಾರೋ ಬಂದು ಜೊಮೆಟೊನ ಫುಡ್ ಕೊಟ್ಟರು, ಎಲ್ಲವೂ ಕೂಡ ಒಂದು ದೇಶದಲ್ಲಿ ಬೇರೆಯದೇ ತರಹದಾದಂಥ ಒಂದು ಸುದ್ದಿಯನ್ನು ಹರಿದಾಡ್ತಾ ಇತ್ತು. ಈ ಸುದ್ದಿಯನ್ನು ಸಡನ್ನಾಗಿ ತಣ್ಣು ಮಾಡಬೇಕಂದ್ರೆ ಹೋರಾಟ ಜಯ ಸಿಕ್ಕಿದೆ. ಜಯ ಸಿಕ್ಕ ನಂತರ ಮತ್ತೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು. ನೋಡಿ, ನೀಟ್ ವಿರುದ್ಧ ಹೋರಾಡಲಿಕ್ಕೆ ಒಂದು ನಿಜವಾದ ಕಾರಣ ಇತ್ತು. ಯಾಕಂದರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು, ಅದಕ್ಕೆ ಬೇರೆ ಬೇರೆ ಕಾರಣ ಇತ್ತು. ಅದನ್ನು 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಸರ್ಕಾರ ಕೂಡ ಒಪ್ಕೊಂಡಿತ್ತು, ಎಸ್ ಅಫ್ಕೋರ್ಸ್ ಇದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ಹಾಗಾಗಿ ಮರು ಪ್ರಶ್ನೆ ಪತ್ರಿಕೆ ಮರು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಈ ಮಿಲಿಟರಿ ಪಡೆಯನ್ನು, ಹೆಲಿಕಾಪ್ಟರ್ನ, ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಅಂದರೆ ಉಪಯೋಗಿಸಿಕೊಂಡು ನೀಟ್ ಮರು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಾಯಿತು. ಅದು ಕೂಡ ಯಶಸ್ವಿ ಆಯಿತು. ಆದರೆ ತೀರಿ ಹೋದ 21 ಮಕ್ಕಳು ವಾಪಸ್ ಬರ್ತಾರಾ ಎನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಇದೀಗ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡಿತ್ತು. ಯಾಕಂದರೆ ಆ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಒಳ್ಳೆಯದಾದಂಥ ಒಂದು ವಿಷಯ ಸಿಕ್ಕಿತ್ತು, ಅಥವಾ ಒಂದು ಗಂಭೀರವಾದಂಥ ವಿಷಯ ಸಿಕ್ಕಿತ್ತು. ಅಷ್ಟಕ್ಕೆ ಧರ್ಮೇಂದ್ರ ಪ್ರಧಾನ್ ಕೂಡ ರಾಜೀನಾಮೆ ಕೊಟ್ಟರು. ಒಂದು ಹಂತಕ್ಕೆ ಇದೀಗ ಈ ಪ್ರತಿಭಟನೆ ಗೆಲುವನ್ನು ಕಂಡ ನಂತರ ಸುಖ ಸುಮ್ಮನೆ ನೀವು ಮತ್ತೊಬ್ಬರು ರಾಜೀನಾಮೆ ಕೊಡಿ, ಕೃಷಿ ಸಚಿವರು ರಾಜೀನಾಮೆ ಕೊಡಿ, ಅಥವಾ ನಿತಿನ್ ಗಡ್ಕರಿ ಅವರು ಎಥನಾಲ್ ಬಗ್ಗೆ ರಾಜೀನಾಮೆ ಕೊಡಿ, ಅಥವಾ ಪೆಟ್ರೋಲಿಯಂ ಮಿನಿಸ್ಟ್ರು ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು ಅನ್ನೋ ಒಂದು ಹೇಳಿಕೆಗೆ ರಾಜೀನಾಮೆ ಕೊಡುವೇನಂತ ಮಾತಿದೆಯಲ್ಲ, ಅದು ಸ್ವಲ್ಪ ಬಾಲಿಶ ಅನಿಸುತ್ತೆ. ಯಾರಾದರೂ ತಪ್ಪು ಮಾಡಿದರೆ, ಯಾರಾದರೂ ನಿಜವಾಗಿಯೂ ಕೂಡ ಅಲ್ಲಿ ಅಕ್ರಮದಲ್ಲಿ ಭಾಗವಹಿಸಿದರೆ, ಆಗ ಈ ನೀಟ್ ಹೋರಾಟ ಇತ್ತಲ್ಲ ಅಂಥದ್ದು ಒಂದು ಪ್ರತಿಭಟನೆ ಮಾಡಬೇಕು. ಮತ್ತು ಅದಕ್ಕಾಗಿ ಈ ಕಾಕ್ರೋಚ್ ಪಾರ್ಟಿ ಕೂಡ ರೆಡಿ ಆಗ್ತಿದೆ. ಮುಂದೆ ಯಾರು ತಪ್ಪು ಮಾಡ್ತಾರೆ, ಯಾವ ಅಕ್ರಮ ನಮಗೆ ಸಿಗುತ್ತೆ, ಆ ಅಕ್ರಮವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ಕೊಂಡು ಬೆಲೆ ಬರ್ತೇ ಹೊರತು ಸುಖ ಸುಮ್ಮನೆ ದೇಶದಲ್ಲಿ ಗಲಭೆ ಹಬ್ಬಿಸುವ ಸಲುವಾಗಿ ಅಥವಾ ಏನೋ ಸುಮ್ಮನೆ ಪ್ರತಿಭಟನೆ ಮಾಡಬೇಕು, ಪ್ರತಿಭಟನೆ ಕೈ ಬಿಡಬಾರ್ದು ಎನ್ನುವಂಥ ಉದ್ದೇಶಕ್ಕಾಗಿ ಪ್ರತಿಭಟನೆ ಮಾಡಿಬಿಟ್ರೆ ಅದು ಈ ಪ್ರತಿಭಟನೆಗೆ ಒಂದು ವೇಟೇಜ್ ಕಡಿಮೆ ಆಗುತ್ತೆ. ಮತ್ತು ಕಾಕ್ರೋಚ್ ಪಾರ್ಟಿ ಈಗ ನೈತಿಕ ಗೆಲುವು ಸಿಕ್ಕಿದಿಲ್ಲ, ಅದಕ್ಕೂ ಒಂದು ಮುಳುವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇದೀಗ ಕಾಕ್ರೋಚ್ ಜನತಾ ಪಾರ್ಟಿ ತನ್ನ ಹೋರಾಟವನ್ನು ಸದ್ಯಕ್ಕೆ ನಿಲ್ಲಿಸಿದೆ ಮತ್ತು ಮುಂದಿನ ಮಾಸ್ಟರ್ ಪ್ಲ್ಯಾನ್ಗಾಗಿ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡ್ಕೊಳ್ಳಿಕ್ಕೆ ಸಿದ್ಧವಾಗ್ತಿದೆ. ಮುಂದಿನ ಪ್ಲ್ಯಾನ್ ಏನು, ಅದಕ್ಕೂ ಕೂಡ ಟೈಮ್ ಬೇಕಾಗುತ್ತೆ. ಯಾಕಂದರೆ ಜೂನ್ 6ಕ್ಕೆ ಪ್ರಾರಂಭವಾದಂಥ ಜಂತರ್ ಮಂತರ್ನ ಪ್ರತಿಭಟನೆ ಜುಲೈ 26ರೊಳಗೆ, ಅಂದರೆ ಇವತ್ತಿನ ಒಳಗೆ 50 ದಿನದೊಳಗಾಗಿ ಒಂದು ಮಹತ್ವದ ವಿಕೆಟನ್ನು ಕೆಡವಲಿಕ್ಕೆ ಕೂಡ ಅದು ಸಾಕಾರಗೊಂಡಿದೆ. ತನ್ನ ಪ್ಲ್ಯಾನ್ ಕೂಡ ಯಶಸ್ವಿಯಾಗಿದೆ. ಹೀಗಾಗಿ 50 ದಿನದಲ್ಲಿ ಒಂದು ವಿಕೆಟ್ ಹೋಯ್ತಂದರೆ ಮುಂದೆ 3 ವರ್ಷ ಬಾಕಿದೆ, ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ದೃಷ್ಟಿಯಿಂದ ಕಾಕ್ರೋಚ್ ಜನತಾ ಪಾರ್ಟಿ ಸದ್ಯಕ್ಕೆ ತನ್ನ ಹೋರಾಟವನ್ನು ಕೈ ಬಿಟ್ಟಿದೆ. ಮುಂದಿನ ಮಾಸ್ಟರ್ ಪ್ಲ್ಯಾನ್, ಮುಂದಿನ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾ ಇದೆ. ಈ ಮುಂದಿನ ಬ್ಲೂ ಪ್ರಿಂಟ್, ಮುಂದಿನ ಮಾಸ್ಟರ್ ಪ್ಲ್ಯಾನ್ ಕಾಂಗ್ರೆಸ್ಸಿಗೆ ಹೊರತಾಗುತ್ತಾ, BJP ಹೊರತಾಗುತ್ತಾ, ಎಲ್ಲವೂ ಕೂಡ ಕಾದು ನೋಡಬೇಕು. ನಾನು ಕೂಡ ಫ್ರೀಡಮ್ ಪಾರ್ಕಿಗೆ ನಿನ್ನೆ ಹೋಗಿದ್ದೆ. ಅಲ್ಲಿ ನೆರೆದಂಥ ಜನರನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಮುಂದಿನ ಚುನಾವಣೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ನಿನ್ನೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಯಾರು ಅನ್ನೋದೇ ಕಣ್ಣಾರೆ ಕಂಡಾಗ ಇಲ್ಲಿ ಮುಂದಿನ ಚುನಾವಣೆ ಅತ್ಯಂತ ರೋಚಕವಾಗಿರುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಬೇಡ. ಯಾಕಂದರೆ ಕಣ್ಣಾರೆ ಕಂಡಿದ್ದೇನೆ ನಿನ್ನೆ ಫ್ರೀಡಮ್ ಪಾರ್ಕಲ್ಲಿ ನೀಟ್ ಪ್ರತಿಭಟನೆ ವಿರುದ್ಧ ಹೋರಾಡಲಿಕ್ಕೆ ಯಾರ್ಯಾರು ಬಂದಿದ್ರು, ಅವ್ರಿಗೆ ಎಷ್ಟು ಜನಕ್ಕೆ ಕನ್ನಡ ಬರ್ತಿತ್ತು, ಎಲ್ಲವೂ ಕೂಡ ಚರ್ಚೆ ಆಗಲೇಬೇಕಾಗಿರೋ ಒಂದು ವಿಷಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.